ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ವರ್ಷ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಹಿಂದಿನ ತರಗತಿಯಲ್ಲಿ ನಾನು ಗುರುತ್ವಾಕರ್ಷಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಇವತ್ತು ಅದರ ಒಂದು ಮುಂದುವರಿದಂಥ ಭಾಗ ಏನಪ್ಪ ಅಂದರೆ ಗುರುತ್ವ ವೇಗೋತ್ಕರ್ಷ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ನಾವು ಮೊದಲಿಗೆ ಗುರುತ್ವ ಅಂತ ನೋಡೋದಾದರೆ ತಮಗೆಲ್ರಿಗೂ ಗೊತ್ತಿದೆ, ರೈಟ್? ಇದೊಂದು ಭೂಮಿ. ಸೊ ಭೂಮಿಯ ಮೇಲೆ ಯಾವುದೇ ಒಂದು ವಸ್ತು ಅಥವಾ ಕಾಯ ಇದ್ದಾಗ ಅದು ಯಾವಾಗಲೂ ತನ್ನ ಕೇಂದ್ರದ ಕಡೆಗೆ ಏನು ಮಾಡ್ತದಪ್ಪ ಅಂದರೆ ಸೆಳೀತದೆ, ರೈಟ್? ನೋಡಿ, ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ಅದು ತನ್ನಡೆಗೆ ಏನು ಮಾಡ್ತದೆ, ಕೇಂದ್ರದ ಕಡೆಗೆ ಏನು ಮಾಡ್ತದಪ್ಪ ಅಂದರೆ ಸೆಳೀತದೆ. ಸೊ ಇದಕ್ಕೆ ನಾವು ಏನು ಕರಿತೀವಪ್ಪ ಅಂದರೆ ಗುರುತ್ವ ಅಂತ ಕರಿತೀವಿ, ರೈಟ್? ಗುರುತ್ವ, ಹೌದಾ? ಸೊ ಇದು ಯಾವ್ದು ಕಾರಣದಿಂದ ಆಗಿರ್ತದಪ್ಪ ಅಂದರೆ ಇದು ಭೂಮಿಯ ಒಂದು ಆಕರ್ಷಣಾ ಬಲದಿಂದ ಆಗಿರ್ತದೆ. ಏನಪ್ಪ ಅಂದರೆ ಆಕರ್ಷಣ ಬಲ ಅಂತಕ್ಕಂಥದ್ದು ಇಲ್ಲಿ ಇದ್ದೇ ಇರ್ತೈತೆ, ರೈಟ್? ಆಕರ್ಷಣಾ ಬಲ, ರೈಟ್? ಸೊ ಇದು ಇದ್ದಾಗ ಮಾತ್ರ ಅದು ವಸ್ತು ತನ್ನಡೆಗೆ ಏನು ಮಾಡ್ತಪ್ಪ ಅಂದರೆ ಸೆಳೀತದೆ. ಸೊ ಇವಾಗ ನಮಗೆ ಬೇಕಾಗಿರೋದಪ್ಪ ಅಂದರೆ ವೇಗೋತ್ಕರ್ಷ. ಸೊ ಭೂಮಿಯ ಮೇಲೆ ನಿರ್ದಿಷ್ಟ ಅಂತರದಲ್ಲಿರುವ ವಸ್ತು ಕೆಳಗೆ ಬೀಳುವಾಗ ಅಥವಾ ಭೂಮಿಯತ್ತ ಬೀಳುವಾಗ ಸೊ ಒಂದಷ್ಟು ವೇಗವನ್ನು ಪಡಿತದೆ, ರೈಟ್? ಸೊ ಕೆಳಗೆ ಬೀಳುವಾಗ ಏನು ಮಾಡ್ತದಪ್ಪ ಅಂದರೆ ಒಂದಿಷ್ಟು ಕಾಯ ಏನು ಮಾಡ್ತದಪ್ಪ ಅಂದರೆ ಅದು ವೇಗವನ್ನು ಪಡಿತದೆ. ಸೊ ಹಾಗಾಗಿ ನಾವು ಏನು ಕರಿತೀವಿ, ಇದನ್ನು ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ, ರೈಟ್? ಭೂಮಿಯ ಮೇಲೆ ನಿರ್ದಿಷ್ಟ ಅಂತರದಲ್ಲಿರುವ ವಸ್ತು ಭೂಮಿಯ ಕಡೆಗೆ ಬೀಳುವಾಗ ಏನು ಮಾಡ್ತದೆ, ಅದು ನಿರ್ದಿಷ್ಟ ವೇಗವನ್ನು ಪಡಿತದೆ, ರೈಟ್? ನಿರ್ದಿಷ್ಟ ವೇಗವನ್ನು ಪಡಿತದೆ. ಸೊ ಹಾಗಾಗಿ ಅದನ್ನು ನಾವು ಎಂತ ಕರಿತೀವಪ್ಪ ಅಂದರೆ ಗುರುತ್ವ ವೇಗೋತ್ಕರ್ಷ, ರೈಟ್? ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮೀಕರಣ ಬರ್ತದೆ. ಏನಪ್ಪ ಅಂದರೆ Z = ನೋಡಿ, ಇದನ್ನು ನಾವು ಸ್ಮಾಲ್ z ಇಂದ ಗುರುತು ಮಾಡ್ತೀವಿ, ರೈಟ್? ಸೊ Z = Gm/r² ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ Z ಅಂದರೆ ಏನು? ಗುರುತ್ವ ವೇಗೋತ್ಕರ್ಷ, ಗುರುತ್ವ ವೇಗೋತ್ಕರ್ಷ, ಗುರುತ್ವ ವೇಗೋತ್ಕರ್ಷ, ರೈಟ್? ವೇಗೋತ್ಕರ್ಷ. ಸೊ ಗುರುತ್ವ ವೇಗೋತ್ಕರ್ಷ. Z ಅಂದರೆ ಗುರುತ್ವ ಬಲ ಅಂತ ಹೇಳ್ತೀವಿ. Z ಅಂದ್ರೇನು? ಗುರುತ್ವ ಬಲ, ಗುರುತ್ವ ಬಲ. ಸೊ ಇದರದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ ವ್ಯಾಲ್ಯೂ ಏನಪ್ಪ ಅಂದರೆ Z. ಸೊ Z = 6.67 × 10⁻⁻11 Nm²/kg² ಅಂತ ಹೇಳಿದ್ನಿ, ರೈಟ್? ಪರ್ kg². ಸೊ ಇದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ಸೊ Z ಅಂದ್ರೇನು? ಗುರುತ್ವ ಬಲ. ಆಮೇಲೆ M ಅಂದರೆ ಭೂಮಿಯ ರಾಶಿ, ಭೂಮಿಯ ರಾಶಿ. ಆಮೇಲೆ R ಅಂದರೆ ಭೂಮಿಯ ತ್ರಿಜ್ಯ, R ಅಂದ್ರೇನು? ಭೂಮಿಯ ತ್ರಿಜ್ಯ, ರೈಟ್? ಸೊ ಇದೇನಪ್ಪ ಅಂದರೆ ಗುರುತ್ವ ವೇಗೋತ್ಕರ್ಷದ ಒಂದು ಕಾನ್ಸೆಪ್ಟ್ ಆಯಿತು, ರೈಟ್? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಸ್ಟೋರಿ ಬರ್ತದೆ. ಸೊ ಯಾರ್ದಪ್ಪ ಅಂದರೆ ಅರಿಸ್ಟಾಟಲು ಮತ್ತು ಗೆಲಿಲಿಯೋನ ಮತ್ತೆ, ರೈಟ್? ಯಾರಪ್ಪ ಅಂದರೆ ಅರಿಸ್ಟಾಟಲ್ ಆಮೇಲೆ ಗೆಲಿಲಿಯೋ, ರೈಟ್? ಗೆಲಿಲಿಯೋ, ರೈಟ್? ಸೊ ಏನಪ್ಪ ಅಂದರೆ ಇಲ್ಲಿ ಈ ಗುರುತ್ವ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನ್ಸೆಪ್ಟ್ ಬರ್ತದೆ. ಅರಿಸ್ಟಾಟಲ್ ಏನು ಹೇಳ್ತಾನಪ್ಪ ಅಂದರೆ ಇದು ನೋಡಿ, ಎರಡು ಬೇರೆ ಬೇರೆ ರಾಶಿಯ ಕಾಯಿಗಳನ್ನು ತೆಗೆದುಕೊಳ್ತಾನೆ, ಬೇರೆ ಬೇರೆ ತೂಕದ ಎರಡು ಕಾಯಗಳನ್ನು ತಗೋತಾನೆ. ಸೊ ಆ ಕಾಯಗಳನ್ನು ತೆಗೆದುಕೊಂಡಾಗ ಇನ್ನು ಸುಮ್ಮನೆ ಏನು ಮಾಡ್ತಾನಪ್ಪ ಅಂದರೆ ಇದು ಹೇಳಿಕೆ ಆಧಾರದ ಮೇಲೆ ಹೇಳ್ತಾನೆ. ಸೊ ಅದನ್ನು ಇವನು ಏನು ಮಾಡ್ತಾನಪ್ಪ ಅಂದರೆ ವೈಜ್ಞಾನಿಕ ಅಂದರೆ ಇವ ಥಿಯರಿ ಬೇಸ್ ಮೇಲೆ ಹೇಳ್ತಾನೆ, ಇವನು ಪ್ರಾಕ್ಟಿಕಲಾಗಿ ಮಾಡ್ತಾನೆ ಅಷ್ಟೇ, ರೈಟ್? ಸೊ ಎರಡು ವಸ್ತುಗಳು, ಬೇರೆ ಬೇರೆ ತೂಕದ ವಸ್ತುಗಳನ್ನು ಒಂದು ನಿರ್ದಿಷ್ಟ ಎತ್ತರದಿಂದ
ಏಕಕಾಲದಲ್ಲಿ ಕೆಳಗಡೆ ಬಿಟ್ಟಾಗ ಏನು ಮಾಡ್ತಾನಪ್ಪ ಅಂದರೆ ಭಾರವಾದ ವಸ್ತು ಮೊದಲಿಗೆ ತಲುಪ್ತದೆ, ಆಮೇಲೆ ಹಗುರವಾದಂಥ ವಸ್ತು ಏನು ಮಾಡ್ತದಪ್ಪ ಅಂದರೆ ನಿಧಾನವಾಗಿ ಬೀಳ್ತದೆ ಅಥವಾ ಲೇಟಾಗಿ ಭೂಮಿಯನ್ನು ತಲುಪ್ತದೆ ಅಂತ ಯಾರು ಹೇಳ್ತಾರಪ್ಪ ಅಂದರೆ ಅರಿಸ್ಟಾಟಲ್ ಹೇಳ್ತಾನೆ, ರೈಟ್. ಸೊ ಆದರೆ ಇದರ ಒಂದು ವೈಜ್ಞಾನಿಕ ಓರೆಗೆ ಹಚ್ಚಿದವ್ರು ಯಾರಪ್ಪ ಅಂದರೆ ಗೆಲಿಲಿಯೋ, ರೈಟ್. ಏನಪ್ಪ ಅಂದರೆ ಒಂದು ಪಿಸಾ ಅಂತಕ್ಕಂಥದ್ದು ವಾಲುಗೋಪುರಕ್ಕೆ ಹೋಗ್ತಾನೆ. ಪಿಸಾದ ವಾಲುಗೋಪುರದ ಒಂದು ಮಹಡಿಯಿಂದ ಏನು ಮಾಡ್ತಾನಪ್ಪ ಅಂದರೆ ಒಂದು ಕಬ್ಬಿಣದ ಗುಂಡು ತೊಗೋತಾನೆ, ಒಂದು ಮರದ ಗುಂಡು, ರೈಟ್. ಕಬ್ಬಿಣದ ಗುಂಡು, ಒಂದು ಮರದ ಗುಂಡನ್ನು ತೆಗೆದುಕೊಂಡು ಏಕಕಾಲದಲ್ಲಿ ಇಲ್ಲಿಂದ ಬಿಡ್ತಾನೆ. ಸೊ ಪಿಸಾದ ವಾಲುಗೋಪುರದ ಒಂದು ಮಹಡಿಯಿಂದ ಕೆಳಗಡೆ ಏಕಕಾಲದಲ್ಲಿ ಬಿಡ್ತಾನೆ, ರೈಟ್. ಏಕಕಾಲದಲ್ಲಿ ಬಿಟ್ಟಾಗ ಅವು ಎರಡೂ ವಸ್ತುಗಳು ಏನು ಮಾಡ್ತಾವಪ್ಪ ಅಂದರೆ ಏಕಕಾಲದಲ್ಲಿ ಭೂಮಿಯನ್ನು ತಲುಪ್ತವೆ, ರೈಟ್. ಭೂಮಿಯನ್ನು ತಲುಪ್ತವೆ, ರೈಟ್. ಸೊ ಇಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಇವನು ಯಾವ ಆಧಾರದ ಮೇಲೆ ಹೇಳ್ತಾನಪ್ಪ ಅಂದರೆ ತೂಕದ ಆಧಾರದ ಮೇಲೆ ಹೇಳ್ತಾನೆ. ಗುರುತ್ವಾಕರ್ಷವು ಅಲ್ಲಿ ಏನು ಮಾಡ್ತಪ್ಪ ಅಂದರೆ ಅದರ ತೂಕಕ್ಕೆ, ವಸ್ತುವಿನ ತೂಕಕ್ಕೆ ಏನಾಗಿರ್ತದೆ ಅನುಪಾತೀಯವಾಗಿರ್ತದೆ ಅಂತ ಹೇಳ್ತಾರೆ. ತೂಕ ಹೆಚ್ಚಾಗಿದ್ದರೆ ಅದು ಭೂಮಿಯನ್ನು ವೇಗವಾಗಿ ತಲುಪ್ತದೆ ಅಂತ ಹೇಳ್ತಾರೆ. ಸೊ ಇವನು ಏನು ಹೇಳ್ತಾನಪ್ಪ ಅಂದರೆ ತೂಕ ಸಂಬಂಧ ಇಲ್ಲ, ಹೌದಾ. ವಸ್ತುವಿಗೆ ಅಂದರೆ ಏಕಕಾಲದಲ್ಲಿ ಬಿಟ್ಟಾಗ ಅವು ಏನು ಮಾಡ್ತಾವಪ್ಪ ಅಂದರೆ ಅವು ಏಕಕಾಲದಲ್ಲಿ ಭೂಮಿಯನ್ನು ತಲುಪ್ತವೆ ಅಂತ ಯಾರು ಹೇಳ್ತಾರಪ್ಪ ಅಂದರೆ ಇವನು ಗೆಲಿಲಿಯೋ ಹೇಳ್ತಾನೆ. ಸೊ ಹಾಗಾಗಿ ಗುರುತ್ವ ವೇಗೋತ್ಕರ್ಷವು, ಸೊ ಇಲ್ಲಿ ಏನು ಬರ್ತದಪ್ಪ ಅಂದರೆ ಒಂದು ನಿಬಂಧನೆ ಬರ್ತದೆ. ಗುರುತ್ವ ವೇಗೋತ್ಕರ್ಷವು ಆ ವಸ್ತುವಿನ ಕಾಯದ ರಾಶಿಗೆ ಸಂಬಂಧಿಸಿಲ್ಲ, ರೈಟ್. ಗುರುತ್ವ ವೇಗೋತ್ಕರ್ಷವು ಏನಕ್ಕೆ ಸಂಬಂಧಪಟ್ಟಿಲ್ಲ? ವೇಗೋತ್ಕರ್ಷವು ಕಾಯದ ರಾಶಿಗೆ ಏನಾಗಿಲ್ಲ, ಸಂಬಂಧಿಸಿಲ್ಲ ಅಂತ ಹೇಳ್ತಾರೆ, ರೈಟ್. ಇನ್ನು ಮುಂದೆ ನೋಡೋದಾದರೆ ಇಲ್ಲಿ ಗುರುತ್ವ ವೇಗೋತ್ಕರ್ಷ ನೋಡಿ, ಗುರುತ್ವಾಕರ್ಷಣ ಬಲದಿಂದ ಚಲಿಸುತ್ತಿರುವ ಕಾಯಗಳಿಗೆ ಚಲನೆಯ ಸಮೀಕರಣಗಳು ಅಂತ ಬರ್ತವೆ, ರೈಟ್. ವೇಗೋತ್ಕರ್ಷದಿಂದ ಗುರುತ್ವ ವೇಗೋತ್ಕರ್ಷದಿಂದ ಚಲಿಸುವ ಕಾಯಗಳಿಗೆ ಚಲನೆಯ ಸಮೀಕರಣಗಳು ಅಂತ ಬರ್ತವೆ. ಚಲನೆಯ ಸಮೀಕರಣಗಳು ತುಂಬ ಇಂಪಾರ್ಟೆಂಟ್ ಇವು gpstr ಸಮೀಕರಣಗಳು. ಸೊ ಹೋದ ಸರ್ತಿ ಏನು ಮಾಡಿದಾರಪ್ಪ ಅಂದರೆ ಈ 2022ನೇ ಕಾಲ್ಫಾರ್ಮ್ನಲ್ಲಿ gpstr ಚಲನೆಯ ಸಮೀಕರಣಗಳ ಬಗ್ಗೆ ಕೇಳಿದ್ದ, ರೈಟ್. ಇವಾಗ ಇದು ಗುರುತ್ವಾಕರ್ಷಣೆಗೆ ಗುರುತ್ವ ವೇಗೋತ್ಕರ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ಒಂದಿಷ್ಟು ಸಮೀಕರಣಗಳು ಬರ್ತವೆ. ಹಾಗಾಗಿ ಯಾವುವು ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ v = u + gt, v = u + gt ಅಂತಕ್ಕಂಥದ್ದು ಮೊದಲನೇದಾಗಿ. u ಅಂದರೆ ಆರಂಭಿಕ ವೇಗ, u ಅಂದರೆ ಏನು? ಆರಂಭಿಕ ವೇಗ. ನೆಕ್ಸ್ಟು v ಅಂದರೆ ಅಂತಿಮ ವೇಗ, v ಅಂದರೆ ಅಂತಿಮ ವೇಗ. ನೆಕ್ಸ್ಟು g ಅಂದರೆ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಗುರುತ್ವ ವೇಗೋತ್ಕರ್ಷ. t ಅಂದರೆ ಕಾಲ, ರೈಟ್. t ಅಂದ್ರೇನು? ಕಾಲ. ಆಮೇಲೆ ಇದು ಮೊದಲನೇದಾಗಿ. ಎರಡನೇದಾಗಿ ಏನು ಬರ್ತದಪ್ಪ ಅಂದರೆ h = ut + ಹಾಫ್ gt² ಅಂತ ಬರುತ್ತೆ, ಹಾಫ್ gt², ರೈಟ್. ಸೊ h ಅಂದರೆ ಇಲ್ಲಿ ಎತ್ತರ, ರೈಟ್, ಎತ್ತರ. ಆಮೇಲೆ ಮೂರನೇ ಸಮೀಕರಣ ಬರ್ತದೆ v² - u² =
2gh. ಸೊ ಇದಕ್ಕೆ ರಿಲೇಟೆಡಾಗಿ ಏನು ಮಾಡ್ತದಪ್ಪ ಅಂದರೆ ಚಲನೆಯ ಸಮೀಕರಣಗಳು ಬರ್ತದೆ, ಅದು ಮುಂದೆ ನೋಡೋಣ ಮುಂದಿನ ಒಂದು ತರಗತಿಯಲ್ಲಿ, ರೈಟ್. ಇವಾಗ ಇಲ್ಲಿ ಜಿ ವ್ಯಾಲ್ಯೂಯನ್ನು ನೋಡ್ಬೇಕಪ್ಪ ಅಂದರೆ ಕಾಯವು ಮೇಲೆ ಚಲಿಸ್ತಿತ್ತಪ್ಪ ಅಂದರೆ ಸೊ ಜಿ ವ್ಯಾಲ್ಯೂ ಏನಾಗಿರ್ತದಪ್ಪ ಅಂದರೆ ಮೈನಸ್ನಾಗಿರ್ತದೆ. ಸೊ -9. ಜಿ ವ್ಯಾಲ್ಯೂನು ಕೂಡ ನಮಗೆ ಗೊತ್ತಿರಬೇಕು. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ತದೆ, ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್. ಸೊ ಇವಾಗ ಕಾಯವು ಮೇಲೆ ಚಲಿಸ್ತಿತ್ತಪ್ಪ ಅಂದರೆ ಭೂಮಿಯಿಂದ ಮೇಲೆ ಚಲಿಸ್ತಿತ್ತಪ್ಪ ಅಂದರೆ ಅದು ಗುರುತ್ವ ವೇಗೋತ್ಕರ್ಷ ಏನಾಗಿರ್ತದೆ ಅದ್ರದ್ದು ಕಡಿಮೆ ಆಗಿರ್ತದೆ. ಅದು ಹಾಗಾಗಿ ಮೈನಸ್ನಲ್ಲಿ ತೆಗೆದುಕೊಳ್ತೀವಿ, ರೈಟ್. -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ರೈಟ್. ಸೊ ಇದನ್ನು ಹೀಗಾರ ಬರಿತೀವಿ, ಇಲ್ಲಪ್ಪ ಅಂದ್ರೆ -9.8. ಸೊ ಈ ಥರ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀವಿ. ಸೊ ಇನ್ನು ಕಾಯವು ಭೂಮಿಯ ಕಡೆಗೆ ಬೀಳ್ತಾ ಇತ್ತಪ್ಪ ಅಂದರೆ ಸೊ ನಿರ್ದಿಷ್ಟ ಅಂತರದಿಂದ ಕೆಳಗಡೆ ಬೀಳ್ತಿತ್ತಪ್ಪ ಅಂದರೆ ಜಿ ವ್ಯಾಲ್ಯೂ ಏನಾಗಿರ್ತದೆ +9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ, ರೈಟ್. ಸೊ ಇನ್ನು ಇನ್ನೊಂದು ವಿಷಯ ನೋಡೋದಾದರೆ ತೂಕ ಅಂತ ಬರ್ತೈತೆ. ಏನು ತೂಕ, ರೈಟ್. ಸೊ ಇದು ಕೂಡ ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ನೋಡಿ. ತೂಕದ ಬಗ್ಗೆ ವಿವರಣೆಯನ್ನು ನೀಡಬೇಕಂದ್ರೆ ಸೊ ಇವಾಗ ಭೂಮಿಯ ಮೇಲೆ ನಾವು ನಿಂತ್ಕೊಂಡಿರ್ತೀವಿ, ರೈಟ್. ಭೂಮಿಯ ಮೇಲೆ ನಾವು ನಿಂತ್ಕೊಂಡಿರ್ತೀವಿ. ಸೊ ಈ ಭೂಮಿಯ ಮೇಲೆ ನಿಂತ್ಕೊಂಡಾಗ ಸೊ ನಮ್ಮದೇ ಆದಂತಹ ಬಲವನ್ನು ಭೂಮಿಯ ಮೇಲೆ ಪ್ರಯೋಗಿಸುತ್ತೆ, ರೈಟ್. ಸೊ ನಮ್ಮದು ಎಷ್ಟು ಬಲ ಇರ್ತದೆ ಅದನ್ನು ಭೂಮಿಯ ಮೇಲೆ ಪ್ರಯೋಗ ಮಾಡಿರ್ತೀವಿ. ಹಾಗೆ ಭೂಮಿಯೂ ಕೂಡ ತನ್ನದೇ ಆದಂಥ ಒಂದು ವಿರುದ್ಧವಾದಂಥ ಬಲವನ್ನು ಏನು ಮಾಡಿರ್ತದಪ್ಪ ಅಂದರೆ ನಮ್ಮ ಮೇಲೆ ಪ್ರಯೋಗಿಸಿರ್ತದೆ, ಹೌದಾ. ವಿರುದ್ಧವಾದಂಥ ಸಮ ಮತ್ತು ವಿರುದ್ಧವಾದಂಥ ಬಲವನ್ನು ಏನು ಮಾಡಿರ್ತದಪ್ಪ ಅಂದರೆ ನಮ್ಮ ಮೇಲೆ ಪ್ರತಿಕ್ರಿಯೆ ನೀಡಿರ್ತದೆ. ಸೊ ಹಾಗಾಗಿ ಅದನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ತೂಕ ಅಂತ ಕರಿತೀವಿ, ತೂಕ, ರೈಟ್. ಸೊ ಇದನ್ನು ಗಣಿತೀಯವಾಗಿ ಹೇಳ್ಬೇಕಪ್ಪ ಅಂದರೆ ಸೊ ವೇಟ್ ಈಸ್ ಈಕ್ವಲ್ ಟು mg ಅಂತ ಹೇಳ್ತೀವಿ, ರೈಟ್. W ಈಸ್ ಈಕ್ವಲ್ ಟು mg. ಸೊ ಇಲ್ಲಿ W ಅಂದರೆ ತೂಕ ಅಂತ ಹೇಳ್ತೀವಿ, ಅಥವಾ ರಾಶಿ, ತೂಕ. ತೂಕ ಇದು ಕಾಯದ ರಾಶಿ, ಕಾಯದ ರಾಶಿ ಅಥವಾ ವಸ್ತುವಿನ ರಾಶಿ. ಆಮೇಲೆ ಜಿ ಅಂದರೆ ಗೊತ್ತೈತೆ ಗುರುತ್ವ ವೇಗೋತ್ಕರ್ಷ, ಗುರುತ್ವ ವೇಗೋತ್ಕರ್ಷ, ರೈಟ್. ಗುರುತ್ವ ವೇಗೋತ್ಕರ್ಷ ಆಯಿತು, ರೈಟ್. ಏನಪ್ಪ ಅಂದರೆ ಇಲ್ಲಿ ಗಣಿತೀಯವಾಗಿ ಹೇಳ್ಬೇಕಪ್ಪ ಅಂದರೆ ತೂಕವು ಕಾಯದ ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೆದೇ ಬಿಡೋಣ, ರೈಟ್. ತೂಕ, ತೂಕ ಅಂದ್ರೇನು? ತೂಕವು ಕಾಯದ ರಾಶಿ, ಕಾಯದ ರಾಶಿ ಮತ್ತು ವೇಗೋತ್ಕರ್ಷದ ಗುರುತ್ವ ವೇಗೋತ್ಕರ್ಷ, ಅದರದ್ದು ಗುರುತ್ವ ವೇಗೋತ್ಕರ್ಷದ, ಗುರುತ್ವ ವೇಗೋತ್ಕರ್ಷದ ಗುಣಲಬ್ಧ ಆಗಿರ್ತದೆ, ರೈಟ್. ಗುಣಲಬ್ಧವಾಗಿರ್ತದೆ. ಸೊ ಗಣಿತೀಯವಾಗಿದೆ, ರೈಟ್. ನೋಡಿ ಇವಾಗ ತೂಕ ಮತ್ತು ರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ ವ್ಯತ್ಯಾಸಗಳನ್ನು ಕೇಳಬಹುದು. ಇದು ರಾಶಿ ಮೇಲೆ ತೂಕಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ, ರೈಟ್. ಸೊ ಇದು ಕೂಡ 2 ಅಂಕಕ್ಕೆ ಬರಬಹುದಾದಂಥ ಪ್ರಶ್ನೆಗಳಾಗಿರ್ತವೆ. ವ್ಯತ್ಯಾಸಗಳು ತುಂಬಾ ಮುಖ್ಯ, ರೈಟ್, ಪರೀಕ್ಷೆಯಲ್ಲಿ. ಸೊ ಒಂದು 2 ವ್ಯತ್ಯಾಸಗಳನ್ನು ಬರೆದ್ರೆ 2 ಅಂಕ ಸಿಗ್ತದೆ. ಸಾಮಾನ್ಯವಾಗಿ 2 ಬರೆದ್ರೆ 1 ಅಂಕ, 4 ಬರೆದ್ರೆ 2 ಅಂಕ ಖಂಡಿತವಾಗಿಯೂ ಸಿಗ್ತದೆ, ರೈಟ್. ನೋಡಿ ಇವಾಗ ವಸ್ತುವಿನ ರಾಶಿಗೆ ಬಂದಾಗ ಇದು ಮೊದಲನೇದಾಗಿ ಏನಪ್ಪ ಅಂದರೆ ಸ್ಥಳದಿಂದ ಸ್ಥಳಕ್ಕೆ ಏನಾಗಿರ್ತದೆ, ಸ್ಥಿರವಾಗಿರ್ತದೆ. ರಾಶಿ ಸ್ಥಳದಿಂದ ಸ್ಥಳಕ್ಕೆ ಏನಾಗಿರ್ತದೆ, ಸ್ಥಿರ ಆಗಿರ್ತದೆ. ಸ್ಥಳದಿಂದ ಸ್ಥಳಕ್ಕೆ ಏನಾಗಿರ್ತದೆ, ಸ್ಥಿರವಾಗಿರ್ತದೆ.
ಸ್ಥಿರವಾಗಿರ್ತದೆ. ಸೊ ಇದು ಸ್ಥಳದಿಂದ ಸ್ಥಳಕ್ಕೆ ಏನಾಗಿರ್ತದೆ, ಬದಲಾಗ್ತದೆ. ಯಾಕಪ್ಪ ಅಂದರೆ ಗುರುತ್ವಾಕರ್ಷಣ ವೇಗೋತ್ಕರ್ಷ ಏನಾಗಿರ್ತಪ್ಪ ಅಂದರೆ ಇದ್ರ ಮೇಲೆ ಪ್ರಭಾವ ಬೀರ್ತದೆ. ನೋಡಿ, ಜಿ ವ್ಯಾಲ್ಯೂ ಯಾವಾಗಲೂ ಭೂಮಿಯ ಮೇಲೆ ಒಂದೇ ಥರನಾಗಿರೋದಿಲ್ಲ, ರೈಟ್. ಸೊ ಇಲ್ಲಿ ಧ್ರುವ ಪ್ರದೇಶ ಕಡೆ ಹೋದಾಗ ಏನಾಗಿರ್ತದೆ, ಜಿ ವ್ಯಾಲ್ಯೂ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಸೊ ಅದೇ ರೀತಿ ಬೇರೆ ಬೇರೆ ಕಡೆ ಹೋದಾಗೆಲ್ಲ ಏನಾಗಿರ್ತದಪ್ಪ ಅಂದರೆ ವೇಗೋತ್ಕರ್ಷ ವೇರಿಯೇಷನ್ ಆಗಿರ್ತದೆ. ಸೊ ಅದರ ಕಾರಣದಿಂದಾಗಿ ಏನಾಗಿರ್ತದಪ್ಪ ಅಂದರೆ ಸ್ಥಳದಿಂದ ಸ್ಥಳಕ್ಕೆ ಏನಾಗಿರ್ತದೆ, ವ್ಯತ್ಯಾಸ ಹೊಂದ್ತದೆ. ಬಟ್ ರಾಶಿ ಆಗಲ್ಲ. ಸೊ ಎಲ್ಲ ಸ್ಥಳಕ್ಕೆ ಏನಾಗಿರ್ತದೆ, ಅದು ಸ್ಥಿರವಾಗಿರ್ತದೆ. ಸೊ ಏನಾಗಿರ್ತದೆ, ಇದು ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತದೆ. ತೂಕದಲ್ಲಿ ಏನಾಗ್ತದೆ, ಬದಲಾವಣೆ ಕಾಣ್ತೀವಿ, ಬದಲಾಗುತ್ತದೆ, ರೈಟ್. ಇನ್ನು ಸೆಕೆಂಡ್ ಪಾಯಿಂಟಿಗೆ ಬರೋದಾದರೆ ರಾಶಿ ನೋಡ್ರಿ, ಇದು ಜಿಯ ಬೆಲೆ ಮೇಲೆ ಅವಲಂಬಿತವಾಗಿಲ್ಲ ಅಂತ ಹೇಳ್ತದ್ದು. ಗುರುತ್ವ ವೇಗೋತ್ಕರ್ಷದ ಮೇಲೆ ಏನಾಗಿಲ್ಲ, ಅವಲಂಬಿತವಾಗಿಲ್ಲ. ಸೊ ಜಿ ಮೇಲೆ, ಸೊ ಇವಾಗಲೇ ಹೇಳಿದೆ ನಾನು, ಸೊ ಜಿ ಮೇಲೆ ಏನಾಗಿಲ್ಲದ, ಅವಲಂಬಿತವಾಗಿಲ್ಲ. ಜಿ ಅಂದ್ರೇನು, ಗುರುತ್ವ ವೇಗೋತ್ಕರ್ಷ, ಅವಲಂಬಿತವಾಗಿಲ್ಲ. ಅವಲಂಬಿತವಾಗಿಲ್ಲ. ಸೊ ಜಿಯ ಮೇಲೆ ಏನಾಗಿದೆಪ್ಪ ಅಂದರೆ ಇದು ಅವಲಂಬಿತವಾಗಿದೆ. ಜಿಯ ಮೇಲೆ ಅವಲಂಬನೆ ಇದೆ, ರೈಟ್. ಜಿಯ ಮೇಲೆ ಏನಿದೆ, ಅವಲಂಬನೆ ಇದೆ, ರೈಟ್. ಆಮೇಲೆ ಇದು ಒಂದು ಅದಿಶ ಪರಿಮಾಣವಾಗಿರುತ್ತದೆ, ಅದಿಶ ಪರಿಮಾಣವಾಗಿರುತ್ತದೆ. ರೈಟ್. ಸೊ ಇದಕ್ಕೆ ರಾಶಿಗೆ ದಿಕ್ಕು ಅಂತಕ್ಕಂಥದ್ದು ಇರುವುದಿಲ್ಲ, ರೈಟ್. ಸೊ ಇಲ್ಲಿ ನೋಡಿ, ಸೊ ಇದಕ್ಕೆ ದಿಕ್ಕು ಇರ್ತದೆ. ಹಾಗಾಗಿ ಏನಪ್ಪ ಅಂದರೆ ಇದು ಸದಿಶವಾಗಿರ್ತದೆ, ಸದಿಶ ಪರಿಮಾಣ. ಸೊ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾವುದು ಅದಿಶ ಯಾವುದು ಸದಿಶ ಅಂತಕ್ಕಂಥದ್ದು, ರೈಟ್. ಆಮೇಲೆ ಅಂತಾರಾಷ್ಟ್ರೀಯ ಏಕಮಾನ ಕೆ ಜಿ, ಅಂತಾರಾಷ್ಟ್ರೀಯ ಏಕಮಾನ. ಸೊ ಏಕಮಾನ ಎಸ್ ಐ, ರೈಟ್. ಎಸ್ ಐ ಏನಪ್ಪ ಅಂದರೆ ಇದು ಕೆ ಜಿ. ಇದು ಏನಾಗಿರ್ತದಪ್ಪ ಅಂದರೆ ನ್ಯೂಟನ್ ಆಗಿರ್ತದೆ, ತೂಕ ನ್ಯೂಟನ್, ನ್ಯೂಟನ್ ಎನ್ ಅಂತ ಹೇಳ್ತೀವಿ, ರೈಟ್. ಸೊ ಸ್ನೇಹಿತರೆ, ಇವತ್ತಿನ ಈ ತರಗತಿ ತಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟವಾದಲ್ಲಿ ಅತಿ ಹೆಚ್ಚು ಶೇರ್ಗಳನ್ನು ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ಒಂದು ತರಗತಿಯಲ್ಲಿ.